ಗಂಡ ಆಗೋನೆ ಕಾಸು ಕೊಡೋ. ನಿನ್ನ ಕತ್ತಲ್ಲಿರೋ ಚೈನ್ ಆದರೂ ಕೊಡೋ, ನಾನು ಡವ್ ಕೊಟ್ಟ ಅಂತ ಹಾಕೋತೀನಿ. ಯಾಕೆ ಹಂಗೆ ಮಾಡ್ತಾ ಇದೆಯಾ? ನಾನೇನೋ ನೀನು ಬೇಡವಾದೆ, ಆದರೆ ಅದರಲ್ಲಿ ನಿಮ್ಮ ಅತ್ತಿಗೆನೂ ಇದ್ದಾಳೆ, ಅವಳು ಕೂಡ ನೀನು ಬೇಡವಾದ್ಲೇನಾ? ಸ್ವಾಮಿ ಪೈಸಾ ಕೊಡಿ ಸ್ವಾಮಿ, ಪೈಸಾ ಸ್ವಾಮಿ, ಸ್ವಾಮಿ ಪೈಸಾ. ನಮಸ್ಕಾರ. ನಮಸ್ಕಾರ. ಗಂಡಿನ ಕಡೆಯವರು ಮದುವೆ ಗ್ರ್ಯಾಂಡ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ.
ನೋಡಿ ದಯಮಾಡಿ ಸ್ವಲ್ಪ ಇಂಥವ್ರಿಗೂ ಒಂದು ಅವಕಾಶ ಕೊಡಿ. ಈ ಮದುವೆನಲ್ಲಿ ಇನ್ವಿಟೇಷನ್ಗೆ ಅಂಥ ಪ್ರಾಮುಖ್ಯತೆ ಇಲ್ಲ. ಮೇಡಮ್ ಬರ್ತಾರೆ, ಅವರೇ ಫೈನಲೈಸ್ ಮಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ರಾಜೇಶ್ವರಿ, ಹಾ, ಒಂದು ಜಡ್ಜ್ಮೆಂಟ್ ಇದೆ, ನಾನು ಹೊರಡ್ತೀನಿ. ನಮಸ್ಕಾರಮ್ಮ. ನಮಸ್ಕಾರ. ಯಾರಿವರು? ಅಮ್ಮ, ಪ್ರಿಂಟಿಂಗ್ ಪ್ರೆಸ್ನವರು ಲಗ್ನ ಪತ್ರಕ್ಕೆ ಆರ್ಡರ್ ತಗೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಗಂಡಿನ ಕಡೆಯವರು ಸ್ವಲ್ಪ ಗ್ರ್ಯಾಂಡ್ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ. ರಾಧಾ, ಇವರು ಕಾಫಿ ತಗೊಂಬಮ್ಮ. ಪತ್ರಿಕೆನ ಪ್ರಿಂಟ್ ಮಾಡಿ ಊರಿಗೆ ಹಂಚೋ ಅಷ್ಟು ಸಮಯ ಇಲ್ಲ. ಇದು ಮೊದಲನೇ ಮದ್ವೆನೂ ಅಲ್ಲ. 1 ವಾರದಲ್ಲಿ ಮಾಡ್ ಮುಗಿಸ್ಬೇಕು. ಇಲ್ಲ ಅಂದ್ರೆ ಸಮಸ್ಯೆಗಳು ಹೆಚ್ಚಾಗತ್ತೆ. ಬರೋ ಶುಕ್ರವಾರ ಶಿವನ್ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದ್ವೆ ಮಾಡ್ಕೊಂಡು ರಿಜಿಸ್ಟರ್ ಆಫೀಸ್ನಲ್ಲಿ ಸೈನ್ ಮಾಡಿ ಹಾರ ಬದಲಾಯಿಸ್ಕೊಂಡು ಮನೆ ಕರ್ಕೊಂಡೋಗಿ ಆಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮಲ್ಗಿರೋ ಹುಲಿನ ಬಡ್ದು ಎಬ್ಬಿಸ್ದಾಗಿದೆ ನಮ್ಮನೆ ಪರಿಸ್ಥಿತಿ. ಹಾ, ಹಾಗೆ ಕಾಫಿ ಕುಡ್ಕೊಂಡು ಹೋಗಿ. ರಾಧಾ, ಕಾಫಿ ಕೊಟ್ಬಿಟ್ಟು ಅಲ್ಲೇ ನಿಂತ್ಕೋ. ಅವ್ರು ಏನಾದ್ರೂ ಕೇಳಿದ್ರೆ ಉತ್ತರ ಕೊಡು. ಪುರೋಹಿತ್ರೆ, ಹುಡುಗಿ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ರಾಧಮ್ಮ, ನಮ್ಮ ಹುಡುಗ ನಿಮ್ ಜೊತೆ ಒಂದು ಸೆಲ್ಫಿ ತಗೊಬೇಕಂತೆ. ದಯಮಾಡಿ ಸ್ವಲ್ಪ ನಿಂತ್ಕೊಳ್ಳಮ್ಮ. ಹಾಯ್. ಒಂದು ಸೆಲ್ಫಿ ತಗೋಣ. ಹಾಗೆ ಸುಬ್ಬನಾಗಿ ಸ್ವಲ್ಪ ತಲೆ ಮೇಲೆತ್ತಿ, ಇನ್ನೊಂದು ಸ್ವಲ್ಪ. ಓಕೆ, ಥ್ಯಾಂಕ್ ಯು. ನಾನಿನ್ನು ಹೋಗ್ಬರ್ತೀನಿ. ಏನು ಮಾಡ್ತಿದ್ದೀಯಾ ನೀನು? ಲಾಯರ್ ರಾಜೇಶ್ವರಿ ಮೇಡಮ್ ಅವ್ರ ಮಗ ತಾನೆ? ಬಾ ನನ್ನ ಜೊತೆ. ನಿಮ್ಮ ತಾಯಿ ಲಾಯರ್ ರಾಜೇಶ್ವರಿ ಇಲ್ದಿದ್ರೆ ನಾನು ನನ್ನ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡು ಇಷ್ಟೊತ್ತಿಗೆ ಪ್ರಪಂಚನ ಬಿಟ್ಟು ಹೋಗ್ಬೇಕಾಗಿತ್ತು. ಬಾಪ, ಯಾಕೆ ಇಲ್ಲೇ ನಿಂತ್ಕೊಂಡೆ? ಇದು ನಿಮ್ಮ ತಾಯಿ ಕೊಟ್ಟಿರೋ ಭಿಕ್ಷೆ. ಬಾ ಒಳಗೆ ಕುಂತ್ಕೋ. ನಿಮ್ಮ ತಾಯಿ ದೇವ್ರ ಸಮಾನ, ಅದಕ್ಕೆ ಫೋಟೋನ ಅಲ್ಲಿಟ್ಟಿರೋದು. ನೀವು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಕಾಫಿ ತೊಗೋತಿರೋ, ಟೀ ತೊಗೋತಿರೋ ಸ್ವಾಮಿ? ಹೊಟ್ಟೆ ತುಂಬ ಹಸಿತಿದೆ, ಊಟ ಕೊಡಿಸ್ತೀರಾ? ಅದಕ್ಕೇನಂತೆ ಸ್ವಾಮಿ? ಲೇ ಮಂಜ, ಒಂದು ಊಟ ತಗೊಂಬರ. ತಂದೆ. ಮೊದಲು ನೀರು ಕುಡೀರಿ ಸ್ವಾಮಿ. ನಿಮ್ಮ ಅಣ್ಣ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರಂತೆ. ಪೇಪರಲ್ಲಿ ನೋಡಿ ತುಂಬ ದುಃಖ ಆಯಿತು. ಒಳ್ಳೆಯವ್ರಿಗೇನೆ ಕಷ್ಟ ಬರೋದು ಅಂತ ಪ್ರೂವ್ ಆಗೋಯ್ತು. ನಾನು ಕಾರ್ಪೊರೇಟ್ ಹತ್ರ 3 ಲಕ್ಷ ಸಾಲ ಇಸ್ಕೊಂಡು ಅಂಗಡಿ ಮನೆನ ಅಡ ಇಟ್ಟು ಬರ್ಕೊಟ್ಟಿದ್ದೆ. ನನ್ನ ಆಸ್ತಿನ ನನಗೆ ಗೊತ್ತಿಲ್ಲದಂಗೆ ತನ್ನ ಹೆಸರಿಗೆ ಮಾಡಿಕೊಂಡು ಸಿಟಿ ಸಿವಿಲ್ ಕೋರ್ಟಲ್ಲೆಲ್ಲ ಅವ್ರ ಹೆಸರಿಗೆ ಮಾಡಿಕೊಂಡು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬೀದಿಗೆ ತಳ್ಳಿ ಸಾಮಾನೆಲ್ಲ ಹೊರಗಡೆ ಎಸ್ದುಬಿಟ್ಟಿದ್ರು. ಆಗ ಗೊತ್ತಿರೋರು ಹೇಳಿದ್ರು, ರಾಜೇಶ್ವರಿ ಅನ್ನೋ ಲಾಯರ್ನ ಕಾಣಿ ಅಂತ. ನಾನು ಅವ್ರನ್ನ ನೋಡೋಕೆ ಹೋಗಿದ್ದ ದಿನ ನನ್ನ ಹತ್ರ ಫೀಸ್ ಕೊಡೋಕ್ಕೂ ದುಡ್ಡಿರಲಿಲ್ಲ. ಅಂಥ ಸಮಯದಲ್ಲಿ ನನ್ನ ಕೇಸ್ ಒಪ್ಕೊಂಡು ಹೈಕೋರ್ಟಲ್ಲಿ ವಾದ ಮಾಡಿ ನನಗೆ ನ್ಯಾಯ ಕೊಡಿಸಿದ ನ್ಯಾಯದೇವತೆಯವರು. ತಗೊಳ್ಳಿ ಸರ್. ಊಟ ಮಾಡಿ ಸ್ವಾಮಿ. ನಾನೇ ನಿಮ್ಮನ್ನು ಮನೆಗೆ ಬಿಟ್ಬಿಟ್ಟು ನಿಮ್ಮ ತಾಯರನ್ನ ಮಾತಾಡ್ಸ್ಕೊಂಬರ್ತೀನಿ. ಅವ್ರ ಜೊತೆ ಮಾತಾಡಿ ತುಂಬ ದಿನಗಳೇ ಆಗಿದೆ. ನನ್ನ ತಾಯಿ ನಾನು ಸರಿ ಇಲ್ಲ ಅಂತ ಮನೆ ಬಿಟ್ಟು ಹೊರಗಾಕಿದ್ದಾರೆ. ಲಾಯರ್ ರಾಜೇಶ್ವರಿ ಅವರ ಮಕ್ಕಳು ಅಂದ್ರೇನು, ತಪ್ಪು ಮಾಡೋದು ಅಂದ್ರೇನು? ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಅದೇ ಗೊತ್ತಿಲ್ಲ. ಹೆಂಡ್ತಿ ಸತ್ರೆ ಗಂಡ ಹೆಂಡ್ತಿ ತಂಗಿನೇ ಮದುವೆ ಮಾಡ್ಕೋತಾನೆ, ಗಂಡ ಸತ್ರೆ ಹೆಂಡ್ತಿ ಗಂಡನ ತಮ್ಮನ ಮದುವೆ ಮಾಡ್ಕೊಂಡ್ರೆ ತಪ್ಪ? ನಮ್ಮಣ್ಣ ಅದಕ್ಕೆ ನನ್ನ ಸಂತೋಷವಾಗಿ ನೋಡ್ಕೋತಿದ್ರು. ನಮ್ಮಣ್ಣ ತಿರೋಗ್ಬಿಟ್ರು. ಅದಕ್ಕೇನು ಮನೆಯಿಂದ ಹೋಗ್ಬಿಟ್ರೆ ಏನು ಮಾಡೋದು? ನಾನು ನನ್ನ ಅತ್ತಿಗೆನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ತಪ್ಪಾ? ಮಂಜ, ಆಚೆ ಕಳಿಸ್ಬಿಟ್ಟು ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋ. ಸಾಕು, ಎದ್ದೊಳ್ರಿ, ಹೊರಡ್ರಿ ಇಲ್ಲಿಂದ. ಇನ್ನೇನು ನೋಡ್ತಿದ್ದೀರಾ? ಹೊರಡ್ರಿ ಇಲ್ಲಿಂದ.